ಹಾಯ್ ಗಾಯ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್, ಯಶೋರಸ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮ್ ಬಂದು 5:30 ಆಗಿದೆ. ಸೊ ನಾವಿವಾಗ ಒಂದು ಇಂಪಾರ್ಟೆಂಟ್ ಥಿಂಗ್ನ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಆ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ತೋರಿಸ್ತೀವಿ. ಹಾಗೆ ಅಪ್ಡೇಟ್ ಆಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಪ್ಡೇಟ್ ಆಗ್ತಿದ್ದೀವಿ. ಸೊ ಅದು ಯಾವ ಥಿಂಗ್ ಅನ್ನೋದೆಲ್ಲ ತೋರಿಸ್ತೀನಿ. ಸೊ ಇವಾಗ ಮಲ್ಲೇಶ್ವರಂ ಹೋಗ್ತಾ ಇದ್ದೀವಿ. ನಾನು, ಸಂತು, ಲಿರಿಷಾ ಆ್ಯಂಡ್ ಅವ್ರ ಫ್ರೆಂಡ್ ಕೂಡ ಜಾಯ್ನ್ ಆಗ್ತಾರೆ, ಸಂತು ಫ್ರೆಂಡು. ಸೊ ನೋಡೋಣ ಏನು ತೊಗೊತೀವಿ, ಏನು ಪ್ರತಿಯೊಂದು ತೋರಿಸ್ತೀನಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಹೋಗೋಣ ಬನ್ನಿ. ಈಗ ಏನ್ ತಗಂತಾರೆ ಅಂತ ನಮಗೂ ಗೊತ್ತಿಲ್ಲ. ಒಳಗಡೆ ಹೋದ್ಮೇಲೆ ಗೊತ್ತಾಗತ್ತೆ ಏನೇನ್ ಅಂತೀವಿ. ಏನೇನು ತಗೊಂತಿದ್ದೀರಾ? ಏನೇ ಎಲ್ಲ ಆಪಲ್ ಎಲ್ಲ ಕಾಸ್ಟ್ಲಿ ಇದೆ, ಕೋಟಿ ಇದೆ, ಎಲ್ಲ ಲಕ್ಷದ ಯಾವ್ದು ಇಲ್ಲ. ಬಟ್ ಏನಂತಂದ್ರೆ ನೋಡ್ತಾ ಇದೀವಿ, ನಮ್ಮ ಅಣ್ಣ ಮಾತಾಡ್ತಾವ್ರೆ. ಏನೇನೋ ಎಲ್ಲ ಆಫರ್ಗಳೆಲ್ಲ ನಡೀತಾ ಇದೆ. ಯಾವ್ದು ತಗೊಬೇಕು ಅಂತ ಸಂತೋಷ್ ನೀವು? ಯಾವ್ದು ತಗೊಬೇಕು ಅಂತ ಏನಾದ್ರು ಕಾನ್ಸೆಪ್ಟ್? ನಮ್ದು HP ಇಲ್ಲ, ಡೆಲ್. ಬಜೆಟ್ ಬಜೆಟ್ ಎಲ್ಲ ಇಲ್ಲ, ಬಜೆಟ್ ಫ್ರೆಂಡ್ಲಿನ ಚೆನ್ನಾಗಿರೋದಂತ ಅಷ್ಟೇ. ಬಜೆಟ್ ಇಲ್ಲ, ಚೆನ್ನಾಗಿದೆ. ನಮ್ಮ ಅಣ್ಣ ಏನೋ ವಿಚಾರಿಸ್ತವ್ರೆ ಹೆಂಗೆ ಏನು ಅಂತ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಎಷ್ಟೈತೆ? ಓ ಮೈ ಗಾಡ್, ಹಂಗಾದ್ರೆ ಮುಂದೆ ಬನ್ನಿ. ಮುಟ್ಟಾಗ ಏನ್ ಮಾಡ್ತಿದ್ಯಾ? ಗೈಸ್ ಅಲ್ಲಿ ಲ್ಯಾಪ್ಟಾಪ್ ನೋಡ್ತಾವ್ರೆ. ಇವಳಂತೂ ಹೆವಿ ಕಾಟ ಕೊಡ್ತಾವಳೆ. ಹಂಗಾಗ್ಬಿಟ್ಟು ಟಿವಿಗಳು ನೋಡೋಣ ಅಂತ ಬಂದಿದೀವಿ ಗೈಸ್. ಈ ಡೆಲ್ ಅಂತ ಅಂತಾರೆ, ಡೆಲ್ ಇಲ್ಲ ಅಂದ್ರೆ ಅದ್ಯಾವುದೋ ಹೇಳಿದ್ರು. ನಮ್ಮ ಅಣ್ಣ ಮತ್ತೆ ನಮ್ಮ ಹಸ್ಬೆಂಡ್ ನೋಡ್ತಾ ಇದ್ದಾರೆ. ಸೊ ಹಂಗಾಗಿ ನಾವು ಟಿವಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ, ಸ್ವಲ್ಪ ಅವಾಯ್ಡ್ ಆಗ್ಲಿ ಅಂತ. ನೋಡೋಣ ಗೈಸ್, ಇವಾಗ ಇನ್ನೊಂದು ಸ್ಟೋರ್ಗೆ ಹೋಗ್ತಾ ಇದೀವಿ. ಇನ್ನೊಂದ್ ಸ್ವಲ್ಪ ಅದ್ ನೋಡಿ, ಯಾಕಂದ್ರೆ ಅದು ಮತ್ತೆ ಇದು ಸ್ವಲ್ಪ ನಾಯ್ಸ್ ಬರುತ್ತೆ ಅಂತ ಹಾಕಿದ್ದಾರೆ. ನಾಯ್ಸ್ ಬರುತ್ತೆ ಅಂತ ಹಾಕಿದ್ರೆ. ಮತ್ತೆ ಇನ್ನೊಂದು ಇದರಲ್ಲಿ ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಅಂತ ಇದೆ. ಅದು ಒಂದ್ಸಲಿ ಪ್ಲಾಸ್ಟಿಕ್ ಮೆಟೀರಿಯಲ್ ಬರುತ್ತೆ, ಫೈಬರ್ ತರ ಬರುತ್ತೆ, ಮೆಟಲ್ ಬರಲ್ಲ ಯಾವ್ದು. ಆಮೇಲೆ ಗೇಮಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫ್ಯಾನ್ ಡ್ಯುಯಲ್ ವೆಂಟಿಲೇಷನ್ ಫ್ಯಾನ್ ದಪ್ಪ ಇರುತ್ತಲ್ಲ, ಅದು ಸ್ಪೀಡ್ ಸ್ವಲ್ಪ ಹೀಟ್ ಆಗುತ್ತೆ ಅಂತ ಅದಕ್ಕೆ ರೆಸಿಸ್ಟ್ ಆಗೋ ತರ ಬಾಡಿ ಮಾಡಿರುತ್ತೆ. ಗೊತ್ತಾಯ್ತು. ಇದಕ್ಕೆ ನಾರ್ಮಲ್ ಫ್ಯಾನ್ ಬರುತ್ತೆ. ಹೇಳ್ತೀನಿ ಸರ್, ಇದು ಯಾವ್ದು DDR4 ಮೆಮೊರಿ ಅಂದ್ರೆ ಇದು ರ್ಯಾಮ್ದು ಸ್ಟೋರೇಜ್ ಅಲ್ಲ, ಗೊತ್ತಾಯ್ತು. ಅದ್ರದ್ದು ಇನ್ನ ಜಾಸ್ತಿ ಬರುತ್ತಾ ಏನಾದ್ರು? ಜಾಸ್ತಿ ಬರುತ್ತೆ. ಅದೇ ಹೈ ಎಂಡ್ ಮಾಡೆಲ್. ಅಣ್ಣ ಇದು ಇಂಟೆಲ್ ಕೋರ್ 5 ಪ್ರೊಸೆಸರ್ 210H ಪ್ರೊಸೆಸರ್ ಅಂತ ಬರುತ್ತೆ. ವಿತ್ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಬರುತ್ತೆ. G4 RTX 4GB ಬರುತ್ತೆ. DDR6 ಬರುತ್ತೆ. ವಿತ್ 16GB DDR4 ರ್ಯಾಮ್ ಬರುತ್ತೆ. 512GB NVMe SSD ಬರುತ್ತೆ. ಎಕ್ಸ್ಪೆಂಡಬಲ್ ಅಪ್ ಟು 1TB ಮಾಡ್ಕೋಬಹುದು. ವಿತ್ 54 ವ್ಯಾಟ್ ಬ್ಯಾಟ್ರಿ ಬರುತ್ತೆ. ವೈಫೈ 6 ಬರುತ್ತೆ, ಲೇಟೆಸ್ಟ್ ಒನ್. ಮೊದಲು ವೈಫೈ 5 ಇತ್ತು, ವೈಫೈ 6. 15.6 ಇಂಚ್ ಡಿಸ್ಪ್ಲೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 39.62 ಸೆಂಟಿಮೀಟರ್. ಅನ್ಬೇಕಾಯ್ತು ಗೈಸ್. ಅಂತೂ ಏನು ಲ್ಯಾಪ್ಟಾಪ್ ತಗೊಂಡು ಫುಲ್ ಮಿಂಚ್ತವ್ರೆ. ಏನು ಫ್ರೀ ಕೊಟ್ಟವ್ರೆ? ಬ್ಯಾಗ್ ಆ್ಯಂಡ್ ಕೀಬೋರ್ಡ್ಸ್ ಕೊಟ್ಟಿದ್ದಾರೆ. ಅಂಡ್ ಒಂದು ಕೆಟಲ್ ಕೊಡ್ತಿದ್ದಾರೆ 50% ಡಿಸ್ಕೌಂಟಲ್ಲಿ. ಇವರೇ ಸೆಲೆಕ್ಟ್ ಮಾಡಿರೋದು ಲ್ಯಾಪ್ಟಾಪ್. ಮ್ಯೂಸಿಕ್ಕು ಕಂಗ್ರ್ಯಾಚುಲೇಷನ್ ಸಂತೋಷ್ ಅವರೇ, ಲತೀಫ್
ನನ್ನ ಕೈಲಿ ಕೊಟ್ಟಿದ್ರೆ ಇಷ್ಟಲ್ಲಿ ಓಪನ್ ಮಾಡ್ತಾ ಇದ್ದೆ. ಓಪನ್ ಮಾಡ್ಬಿಟ್ಟ ಓ ಕಂಗ್ರಾಚುಲೇಷನ್. ಕಂಗ್ರಾಜ್. ಅಣ್ಣ ಕೈಯೇ ಕೊಡ್ತಿಲ್ಲ ಅಣ್ಣ. ಲ್ಯಾಪ್ಟಾಪ್ ತಗೊಂಡ್ಮೇಲೆ ಕೈಯೇ ಕೊಡ್ತಾ ಇಲ್ಲ. ಒಂದು ಅದಕ್ಕೆ ಕಂಟಿನ್ಯೂ ಮಾಡಿದ್ವಿ. ಇದನ್ನ ಓಪನ್ ಮಾಡ್ಬೋದಾ? ಅವ್ರು ಮಾಡ್ತಾರೆ ಮಾಡ್ಬೋದು. ಅವರಿಗೆ ಬೇಗ ಮಾಡಪ್ಪು, ಇಲ್ಲ ನಾನು ಮಾಡ್ತೀನಿ ಕೊಡಪ್ಪು. ಹ್ಮ್ ಓಪನ್ ಮಾಡ್ಬಿಟ್ಟು ಎತ್ತಿಟ್ಕೊ ಮಧ್ಯದೆತ್ತಿಗೆ. ಗಾಯ್ಸ್ ಹಿಂಗೆ ಇವರು. ಅಯ್ಯೋ ಕೈ ಬೇರೆ ಶೇಕ್ ಆಗ್ತೈತೆ ಇಲ್ಲಿ ಇಲ್ಲಿ ಇಲ್ಲಿ. ಅದ್ರಲ್ಲಿ ಅದಕ್ಕಿಂತನೇ ಸ್ಪೆಸಿಫಿಕ್ ಆಗಿ ಮಾಡ್ಸಿದ್ರೆ ಅದು ಇಲ್ಲ ಕೀ ಹಂಗೈತೆ. ಅವ್ರು ಎಷ್ಟು ಚೆನ್ನಾಗಿ ಐಡಿಯಾ ಯೂಸ್ ಮಾಡ್ತಾರೆ. ನಾನು ಬರ್ತಾ ಇಲ್ವಾ ಅಣ್ಣ? ಬನ್ನಿ ಅಣ್ಣ, ಓಪನ್ ಓಪನ್ ಮಾಡ್ಕೊಡಿ. ಬನ್ನಿ ಬನ್ನಿ ಮಧ್ಯದಲ್ಲಿ ಚುಚ್ಚು ಅಲ್ಲಿ ಗೈಸ್. ಒಂದು ಲ್ಯಾಪ್ಟಾಪ್ ಓಪನ್ ಮಾಡಕ್ ಬರಲ್ಲ. ನಮ್ಮ ಫ್ರೆಂಡ್ ಹಂಗೆ ನನ್ನ ಕೈಲಿ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೆ ಎಲ್ಲರಿಗೂ ಫುಲ್ಲು. ಟ್ರೈನಿಂಗ್ ತಗೋರ ಹತ್ರ 2 ದಿನ ಬಂದಿದ್ದೆ. ನೀವೇನು ಡೈಲಿ ಬಂದು ಓಪನ್ ಮಾಡೋದು? ಓಪನಿಂಗ್ ಕರೀತಾ ಇದ್ರೆ ನಾವು ಅಣ್ಣ ನೀವು ಎಷ್ಟು ಅನ್ಬಾಕ್ಸ್ ಮಾಡಿದ್ದೀರಾ ಲ್ಯಾಪ್ಟಾಪ್ ಇಲ್ಲಿವರೆಗೂ? ಡೈಲಿ ಅದೇನೆ ಅಂದಾಜು ಅಂದ್ರೆ ಇಷ್ಟು ಅಂತ ಇರುತ್ತಲ್ಲ. ಡೈಲಿ ಡೈಲಿ ಎರಡೆರಡಾದ್ರೂ ಮಾಡ್ತೀರಲ್ವಾ? ಹಾ ಇಟ್ಕೋ ಅಣ್ಣ, ಸಾಕು. ಇದು ನಾನು ಓಪನ್ ಮಾಡ್ಬೇಕಾದ್ರೆ ಎಲ್ಲ ಚಪ್ಪಾಳೆ ಹೊಡಿತೀನಿ. ಎಲ್ಲ ಹೂವು ತರಿಸಿ ಆ ಜೊತೆಗೆ ಅಲ್ಲಲ್ಲ ಆ ಸೈಡ್ ಫಸ್ಟ್ ಅದು ಫಸ್ಟ್ ಕೇಬಲ್ ಓಪನ್ ಮಾಡಿಸ್ಬಿಟ್ಟು ಕರೆಕ್ಟಾಗಿ ತೆಗಿತಾ ಇದ್ದೀನಿ. ಶಾರು ಮಸಾಲೆ ಹಿಡ್ಕೈ ಆಗ್ಲಾರ್ದಲ್ಲ. ಸ್ಟ್ರೈಟ್ ತೋರ್ಸು. Finally, I got a new laptop. ಕಂಗ್ರಾಚುಲೇಷನ್ಸ್. Thank you so much. Subrena, thank you so much. ನಾನೇನು ಕೊಡ್ತಿಲ್ಲ, ಇವ್ರು ಕೊಡ್ತಾರೆ. ಇವ್ನು ಥ್ಯಾಂಕ್ಸ್ ಹೇಳ್ಬೇಕು. ಅದು ಸಜೆಸ್ಟ್ ಮಾಡಿದ್ರಿ ಅಲ್ಲ, ನಿಮಗೂ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಆಯ್ತಾ? ಉದ್ದಕ್ಕೆ ಆಲ್ರೆಡಿ ಲ್ಯಾಪ್ಟಾಪ್ ತೊಗೊಂಡು ಬಂದು ಫುಲ್ ಎಲ್ಲ ಎಡಿಟಿಂಗ್ ಮಾಡ್ತಿದ್ದಾರೆ ನಮ್ಮ ಅಭಿ ಅಣ್ಣ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಅಭಿ ತೇಜಸ್ ಅಂತಲ್ಲ, ಅಭಿಲಾಷ್ ಬಿ ಎನ್ ಅಭಿಲಾಷ್ ಬಿ ಎನ್ ಶೆಟ್ಟಿ ಅಂತ. ಒಳ್ಳೊಳ್ಳೆ ಸೀರೀಸ್ ಶಾರ್ಟ್ ಮೂವೀಸ್ ಮಾಡ್ತಾ ಇರ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಎಡಿಟಿಂಗ್ ಎಲ್ಲ ರೆಡಿ ಇದೆ. ಸೊ ಇವಾಗ ಅಪ್ಲೋಡ್ ಮಾಡೋಣ. ಸಂತೋಷ್ ಅವ್ರ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದಾರೆ. ಎಲ್ಲರೂ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವಿಡಿಯೋ ನೋಡಿ. ಓಕೆ, see you next vlog.